Hi ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ನಾನು ಏನೆಲ್ಲ ಟಿಫನ್ ಮಾಡಿದೆ ಮತ್ತು ಏನೆಲ್ಲ ಸಾರು ಮಾಡಿದೆ ಅಂತ ನಾನು ಇವತ್ತಿನ ವಿಡಿಯೋ ಹಾಕ್ತೀನಿ. ಸೊ ಬೆಳಗ್ಗೆಯಿಂದ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ವಿಡಿಯೋ ಹಾಕ್ಲಿಕ್ಕೆ ಟೈಮ್ ಇಲ್ಲ. ಸೊ ಆದ್ದರಿಂದ ಈಗ ಫ್ರೀ ಮಾಡಿಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನಿಲ್ಲ ಮಾರ್ನಿಂಗ್ ಬಂದು ನನ್ನ ಮಗನಿಗೆ ಬೀಟ್ರೋಟ್ ದೋಸೆ ಮಾಡಿಕೊಟ್ಟೆ. ಆಮೇಲೆ ಬೆಳಗ್ಗೆಕ್ಕೆ ಮತ್ತು ಮಧ್ಯಾಹ್ನಕ್ಕೆ ಅವರೆಕಾಳು ಸಾಂಬಾರು ಜೊತೆಗೆ ಆಲೂಗಡ್ಡೆನು ಮತ್ತು ಬ್ರಿಂಜಲ್ ಹಾಕಿ ಮಾಡಿದ್ದೆ. ಅದಾದ್ಮೇಲೆ ಮಗ ಸ್ಕೂಲ್ಗೆ ಹೋದ. ಅವ್ನು ಸ್ಕೂಲ್ಗೆ ಹೋದ್ಮೇಲೆ ನಾನು ರೆಡಿಯಾಗಿ ಆಫೀಸ್ಗೆ ಹೋದೆ. ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ಬಂದೆ. ಮಧ್ಯಾಹ್ನ ಬಂದು ಲಂಚ್ ಮಾಡ್ಕೊಂಡು ಮತ್ತೆ ಹೋಗಿ ಮತ್ತೆ ಸಂಜೆ ಬಂದೆ ಆಫೀಸ್ಗೂ ಮನೆಗೂ ಬರೀ 1-2-3 ಕಿಲೋಮೀಟರ್ ಅಷ್ಟೇ ಇರುತ್ತೆ. ಸೊ ನೆನೆಸ್ಕೊಳಕ್ಕೆ ಮನೆಗೆ ಹೋಗ್ತೀನಿ. ಅದಕ್ಕೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಟೈಮ್ ಸಿಕ್ತು, ಅದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅವರೆಕಾಳು ಸಾಂಬಾರು ವಿಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ. ಅದು ನಾನು ಮಾರ್ನಿಂಗ್ ಡೈಲಿ ರೋಟೀನ್ ಏನಿರುತ್ತೆ ಅದನ್ನು ಹಾಕ್ತೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಏನೂ ಇಲ್ಲ, ಜಸ್ಟ್ ಸುಮ್ಮನೆ ಮಾಡಿದ್ದು. ಮತ್ತು ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಸೊ ಎಲ್ಲರಿಗೂ ತಲುಪುತ್ತೆ. ನನ್ನ ಬಗ್ಗೆನೂ ಒಂದಿನ ಹೇಳ್ಕೊಬೇಕು ನಿಮ್ಮ ಹತ್ರ. ನನಗೆ ಟೈಮ್ ಸಿಗ್ತಾ ಇಲ್ಲ ನಿಮ್ಮ ಜೊತೆ ಮಾತಾಡಬೇಕೆ ಫ್ರೆಂಡ್ಸ್, ಏಕೆಂದರೆ ನಾನು ಬಂದು ವರ್ಕ್ ಮಾಡ್ತಾಯಿದ್ದೀನಿ ಟ್ರಾವೆಲ್ ಏಜೆಂಟಲ್ಲಿ. ಸೊ ಮಾರ್ನಿಂಗ್ 9:30 to 6:30 ತನಕ ಆಫೀಸ್ ಟೈಮಿಂಗ್ಸು. ಆಫ್ಟರ್ 6:30 ಮೇಲೆ ನಾನು ಮನೆಗೆ ಬಂದು ನಾನು ಮನೇಲಿ ಕೂಡ ಎಲ್ಲ ಕೆಲಸ ಮಾಡಬೇಕು, ಆಫೀಸಲ್ಲೂ ಕೆಲಸ ಮಾಡಬೇಕು. ಮನೇಲಂತೂ ಸಿಕ್ಕಾಪಟ್ಟೆ ಕೆಲಸ ಇರ್ತಿದೆ, ಎಲ್ಲ ನಾನೇ ಮಾಡ್ತೀನಿ, ಯಾರು ಸಪೋರ್ಟ್ ಮಾಡೋರಿಲ್ಲ. ಸೊ ಹಾಗಾಗಿ ಒಂದಿನ ನನ್ನ ಬಗ್ಗೆ ಆಗಲಿ, ನನ್ನ ಫ್ಯಾಮಿಲಿ ಬಗ್ಗೆ ಆಗಲಿ, ಎಷ್ಟು ಜನ ಇದ್ದೀವಿ, ಯಾರ್ಯಾರಿದ್ದೀವಿ ಅಂತ ಎಲ್ಲ ವಿಡಿಯೋ ಒಂದಿನ ನಾನು ಹಾಕ್ತೀನಿ. ಆಯಿತು, ಬೇಗ ಹೋಗಿ ನಾನು ಏನೇನು ವಿಡಿಯೋ ಮಾಡಿದ್ದೀನಿ, ಅವರೆಕಾಳು ಸಾಂಬಾರು ಮತ್ತು ಬೆಳಗ್ಗೆ ನನ್ನ ಮಗಂದು ಟಿಫನ್ ಏನೇನು ಕಟ್ಸ್ ಬಾಕ್ಸಿಗೆ ಏನೇನು ಹಾಕಿದ್ದೀನಿ ಅಂತ ಎಲ್ಲ ನಾನು ವಿಡಿಯೋ ಹಾಕಿರ್ತೀನಿ. ಎಲ್ಲ ನೋಡ್ಕೊಂಡು ಬನ್ನಿ ಅಂತ. ಥ್ಯಾಂಕ್ ಯು. ನಾನು ದೋಸೆ ಹಸಿಟ್ಟು ಸ್ವಲ್ಪ ಇತ್ತು, ಸ್ವಲ್ಪ ದೋಸೆ ಹಸಿಟ್ಟು ತಗೊಂಡು ಬೀಟ್ರೋಟ್ನ ಚೆನ್ನಾಗಿ ತುರಿದು ಅದನ್ನು ಅದರೊಳಗೆ ಹಾಕಿ ಮಿಕ್ಸ್ ಮಾಡಿದೆ ಚೆನ್ನಾಗಿ. ಮತ್ತು ಇನ್ನೊಂದು ಬಂದುಬಿಟ್ಟು ಶುಂಠಿ ಕೂಡ ಚೆನ್ನಾಗಿ ಸಣ್ಣದಾಗಿ ತುರ್ಕೊಂಡು ಅದನ್ನು ಹಾಕಿದ್ದೀನಿ. ಸೊ ಬೀಟ್ರೋಟ್ ತುರ್ಕೊಬೇಕು ಮತ್ತು ಶುಂಠಿನೂ ತುರ್ಕೊಬೇಕು. ಜೊತೆಗೆ ಪುದೀನ ಇದ್ದರೆ ಪುದೀನ 1-2 ಹಾಕಿ ಸಣ್ಣದಾಗಿ ಕಟ್ ಮಾಡಿಕೊಂಡು ದೋಸೆ ಒಳಗಡೆ ಹಾಕ್ಕೊಂಡು ದೋಸೆ ಇಕ್ಕೊಬೇಕು. ಮತ್ತು ಡೈಲಿ ನನ್ನ ಮಗನಿಗೆ ಒಂದು ಮೊಟ್ಟೆ ಕೊಡ್ತೀನಿ ಲಂಚ್ ಬಾಕ್ಸ್ಗೆ. ಸೊ ತಿನ್ನಕ್ಕೆ 1 ಮೊಟ್ಟೆ ಮತ್ತು ಲಂಚ್ ಬಾಕ್ಸ್ಗೆ 1 ಮೊಟ್ಟೆ, ಅದನ್ನು ಬೇಯಿಸಿದ್ದೀನಿ. ಅದ್ರ ಜೊತೆಗೆ ನಾನು ಅವರೆಕಾಳು ಸಾರು ಮಾಡಬೇಕು ಅಂತ ಎಣ್ಣೆ ಹಾಕ್ಕೊಂಡು, ಈರುಳ್ಳಿ ಹಾಕ್ಕೊಂಡು, ಟೊಮೆಟೊ ಹಾಕ್ಕೊಂಡು, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು, ಜೀರಿಗೆ, ಮೆಣಸು, ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಕೊತ್ತಂಬರಿ, ತೆಂಗಿನಕಾಯಿ ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡೆ. ಅದಕ್ಕಿಂತ ಮೊದಲು ಒಂದು ಪಾತ್ರೆಯಲ್ಲಿ ಬೇಳೆ ಮತ್ತು ಆಲೂಗಡ್ಡೆ ಮತ್ತು ಬ್ರಿಂಜಲ್ 3 ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು, ಅದು ಬೇಯಿಸ್ಕೊಂಡಿದ್ದಾದಮೇಲೆ ಆ ಬೇಳೆ ಇರುತ್ತಲ್ಲ, ಆ ಬೇಳೆನ ಆ ಮಸಾಲೆಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಬೇಕು. ಆ ರುಬ್ಕೊಂಡಿರೋದು ಮಸಾಲೆನ ಆ ಬೇಳೆ ಬೇಯಿಸಿದ್ರೆ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾರು ರೆಡಿ. ನೋಡ್ಕೊಂಬಂದ್ರಲ್ವಾ ಫ್ರೆಂಡ್ಸ್ ನಾನೇನೇನು ಮಾಡಿದ್ದೀನಿ ಅಂತ. ಸೊ ಇದು ನನ್ನ ದಿನ ರೋಟೀನ್ ಆಗಿರುತ್ತೆ. ಸೊ ನನ್ನ ದಿನ ಹೀಗೆ, ಬೆಳಗ್ಗೆ ಎದ್ದು ನಾಷ್ಟ ಮಾಡ್ತೀನಿ, ಲಂಚ್ ಮಾಡ್ಕೊತೀನಿ, ಕೆಲ್ಸಕ್ಕೆ ಹೋಗ್ತೀನಿ. ಮಧ್ಯಾಹ್ನ ಬಂದು ಇದ್ದರೆ ಅದನ್ನು ಅಡ್ಜಸ್ಟ್ ಮಾಡ್ತೀನಿ, ಇಲ್ಲ ಬೇರೆ ಏನಾದರೂ ಮಾಡಿಕೊಂಡು ತಿನ್ಕೊಂಡು ಮಲ್ಕೊತೀನಿ. ಸೊ ಇದು ನನ್ನ ದಿನ ಡೈಲಿ ರೋಟೀನ್ ಆಗಿದೆ. ನೋಡಿದ್ರಲ್ವಾ, ಇಷ್ಟ ಆಯ್ತಲ್ಲ ನನ್ನ ವಿಡಿಯೋ. ಸೊ ದಯವಿಟ್ಟು ಡೈಲಿ ನನ್ನ ವಿಡಿಯೋನ ನೋಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನ್ ಏನೋ ಡೌಟ್ ಇದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾನೇ ಇರಿ, ಕಾಯ್ತಾನೇ ಇರಿ. ವಿಡಿಯೋ ತುಂಬ ಬೇಗನೆ ಹಾಕ್ತೀನಿ. ಓಕೆ, ಎಲ್ಲರಿಗೂ ಶುಭರಾತ್ರಿ.
ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.